ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಈಸಿಯಾಗಿ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ಲರ ಆಲ್ ಟೈಮ್ ಫೇವ್ರೇಟ್ ಅದು. ದೇವಸ್ಥಾನದ ಪ್ರಸಾದದ ರುಚಿಯಲ್ಲಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡುವಂಥ ಪುಳಿಯೋಗರೆ ಪುಡಿನ ನಮ್ಮ ತಾಯಿ ಹೇಳ್ಕೊಡ್ತಾರೆ. ಈ ರೆಸಿಪಿ ಸೀಕ್ರೆಟ್ ಏನು ಅಂತ ನೋಡೋಣ ಬನ್ನಿ. ಮಸಾಲೆ ಪದಾರ್ಥಗಳನ್ನ ನಾವು ಹುರ್ಕೊಳ್ಳೋದ್ರಿಂದ ಸುಮಾರು ದಿನ ಕೆಡೋದಿಲ್ಲ. ಅದಕ್ಕೋಸ್ಕರ ಹುರ್ಕೊಳ್ಳೋದಕ್ಕೆ ಐರನ್ ಬಾಂಡ್ಲಿ ಅಂದರೆ ಕಬ್ಬಿಣದ ಬಾಂಡ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟಿಗೆ 1 ಕಪ್ಪು ಕಡಲೆಬೇಳೆ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾರೆ. ನಾವು ಯಾವ ಕಪ್ ಅಳತೆ ಕಡಲೆಬೇಳೆ ತಗೊಂಡಿದ್ದೀವೋ ಅದೇ 1 ಕಪ್ ಅಳತೆ ಉದ್ದಿನಬೇಳೆ ತಗೊಳ್ಬೇಕು. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕೈ ಆಡಿಸ್ತಾ ಕೊಟ್ಟು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. 2 ಸ್ಪೂನು ಮೆಂತ್ಯ ಕಾಳನ್ನು ಹುರ್ಕೊಳ್ಬೇಕು. ಮೇಯ್ನಾಗಿ ಪುಳಿಯೋಗರೆ ಪುಡಿಗೆ ಒಳ್ಳೆ ಘಮ ಕೊಡೋದು ಮೆಂತ್ಯ ಪುಡಿ. ಜಾಸ್ತಿ ಸೇರಿಸಿದ್ರೆ ಕಹಿ ಬಂದ್ಬಿಡುತ್ತೆ. 2 ಸ್ಪೂನ್ ಇದ್ರೆ ಸಾಕು. ಎಳ್ಳು ಅರ್ಧ ಕಪ್ಪಷ್ಟು ಎಳ್ಳು ತಗೊಳ್ಬೇಕು. ಬಿಳಿ ಎಳ್ಳು, ನೈಲಾನ್ ಎಳ್ಳು ಬೇಡ, ನಾರ್ಮಲ್ ಎಳ್ಳೆ ತಗೊಳ್ಳಿ. ಎಳ್ಳು ಹುರ್ಕೊಂಡ ಮೇಲೆ 4 ಚಮಚ ಮೆಣಸು, ಕರಿಮೆಣಸನ್ನ ತಗೊಂಡು ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಸಾಸಿವೆ 3 ಚಮಚ, ಜೀರಿಗೆ 6-8 ಸ್ಪೂನು ತಗೊಳ್ಬೇಕು. ಈಗ ಈ 3 ವಸ್ತುಗಳು ಜೀರಿಗೆ, ಮೆಣಸು ಮತ್ತು ಸಾಸಿವೆನ ಒಂದೇ ಸಾರ್ತಿ ಒಟ್ಟಿಗೆ ಹುರ್ಕೊಳ್ಬೋದು. ನಿಧಾನವಾಗಿ ಹುರ್ಕೊಳ್ಬೇಕು, ಯಾಕೆ ಅಂದರೆ ಸಾಸಿವೆ ಕೂಡ ಚಟಪಟ ಅಂತ ಹೇಳಬೇಕು. ಮತ್ತು ಸಾಸಿವೆ ಸಣ್ಣದಿರೋದ್ರಿಂದ ಅದು ಬೇಗ ಉರಿಯೋದಿಲ್ಲ. ನಿಧಾನ ಉರಿಯಲ್ಲಿ ಹುರ್ಕೊಳ್ಳಿ. 1 ಕಪ್ಪು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜನ ಹುರ್ಕೊಳ್ಬೇಕು. ಇದನ್ನು ನಿಧಾನ ಉರಿಯಲ್ಲೇ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಇದು ಕಬ್ಬಿಣ ಬಾಂಡ್ಲಿ ತಗೊಂಡ್ರೆ ಬಿಸಿ ಒಂದೇ ಸಮ ತಟ್ಟುತ್ತೆ. ಸೊ ಬೇಗ ಸೀದೋಗೋದಿಲ್ಲ ಮತ್ತು ಜಾಸ್ತಿ ಘಾಟು ಬರೋದಿಲ್ಲ. ಈ ಮಸಾಲೆ ಪದಾರ್ಥಗಳೆಲ್ಲ ಉರಿಯೋ ಟೈಮಲ್ಲಿ ಮನೇಲಿ ಘಾಟ್ ಜಾಸ್ತಿ ಆಗುತ್ತೆ. ಬಟ್ ಕಬ್ಬಿಣ ಬಾಂಡಿಯಲ್ಲಿ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಘಾಟ್ ಬರೋದಿಲ್ಲ. ಬಟ್ ಮೆಣಸಿನ್ಕಾಯಿ ಎಲ್ಲ ಉರಿಯೋವಾಗ ಜಾಸ್ತಿ ಘಾಟ್ ಇರುತ್ತೆ. ಯಾವುದಕ್ಕೂ ಅಷ್ಟೇ ಕಿಟಕಿ ಓಪನ್ ಮಾಡಿ ಇಟ್ಕೊಂಡಿರಿ. ಧನಿಯಾ ಜೊತೆಯಲ್ಲಿ ಅರ್ಧ ಕಪ್ನಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿನ ದೃಷ್ಟಿನೂ ಇಂಪ್ರೂವ್ ಮಾಡುತ್ತೆ ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಪುಳಿಯೋಗರೆಗೆ ಒಳ್ಳೆ ಕಲರ್ ಬರೋದಕ್ಕೆ ಮೇಯ್ನು ಬ್ಯಾಡಗಿ ಮೆಣಸಿನ್ಕಾಯಿನೇ ಕಾರಣ. ಸೊ ಒಂದು 20-25 ಬ್ಯಾಡಗಿ ಮೆಣಸಿನ್ಕಾಯಿ, 15-20 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಬಳಸ್ಕೊಳ್ತಿದ್ದೀವಿ. ನೀವು ಜಾಸ್ತಿ ಖಾರ ಇಷ್ಟಪಡೋರು ಅಂತ ಹೇಳಿದ್ರೆ ಇನ್ನು 3-4 ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಇಂಗು 1 ಇಂಚಷ್ಟು ತಗೊಂಡು ಅದನ್ನು ಜಜ್ಜಿ ಈ ರೀತಿ ಹುರ್ಕೊಳ್ಬೇಕು. ಇಂಗು ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಹತ್ರ ಗಟ್ಟಿ ಇಂಗು ಇಲ್ಲ ಅಂದರೆ ಪರವಾಗಿಲ್ಲ, ಪುಡಿ ಇಂಗು ಯೂಸ್ ಮಾಡ್ತಾ ಇದ್ರೆ 1 ಸ್ಪೂನಷ್ಟು ಪುಡಿ ಇಂಗನ್ನ ನೀವು ಸೇರಿಸ್ಕೊಳ್ಬೋದು. ಈ ರೀತಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹುರಿದು ಒಂದು ತಟ್ಟೆಯಲ್ಲಿ ಇಲ್ಲಾಂದರೆ ಮೊರದಲ್ಲಿ ಹಾರಿಸಿ ಇಟ್ಕೊಳ್ಬೇಕು. ಒಂದು ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಬೀಜ ಬಿಡಿಸಿ ಎತ್ತಿಟ್ಕೊಳ್ಬೇಕು. ಇದನ್ನು ಈಗ ನೀಟಾಗಿ ಹುರ್ಕೊಳ್ಬೇಕು. ಹುಣಸೆ ಹಣ್ಣನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಒಂದು ಬೀಜ ಇತ್ತು ಅಂದರೂ ಮಿಕ್ಸಿ ಮಾಡೋವಾಗ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದರದ್ದು ಬೀಜ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇದು ನೀಟಾಗಿ ಹುರ್ಕೊಳ್ಳೋದ್ರಿಂದ ಪುಡಿನ ನಾವು ಹೆಚ್ಚು ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆದಷ್ಟು ಬೇಗ ಇದು ಕೆಡೋದಿಲ್ಲ, ದೀರ್ಘ ಬಾಳಿಕೆ ಬರುತ್ತೆ ಮತ್ತು ಇದು ಟೇಸ್ಟ್ ನಮಗೆ ಚೆನ್ನಾಗಿ ಕೊಡುತ್ತೆ. ನಾವು ಇನ್ಸ್ಟೆಂಟ್ ಪೌಡ್ರ್ ಮಾಡ್ತಿರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಹುಳಿ ಈಗಲೇ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಗೊಜ್ಜು ಮಾಡೋವಾಗ ಮತ್ತೆ ಹುಳಿನ ಕಿವ್ಚಿ ಹಾಕೋ ಅವಶ್ಯಕತೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪುಡಿ ನಾವು ಏನು ಮಾಡಿ ಇಟ್ಕೊಳ್ತಿದ್ದೀವಲ್ಲ, ಸೊ ಒಂದು 5 ನಿಮಿಷದಲ್ಲೇ ಫಟಾಫಟ್ ಅಂತ ಪುಳಿಯೋಗರೆ ಆಗಿಬಿಡುತ್ತೆ. ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಚಿಪ್ಪಿನಷ್ಟು ಒಣ ಕೊಬ್ಬರಿನ ತಗೊಂಡು ಅದನ್ನು ನೀಟಾಗಿ ತುರ್ಕೊಳ್ಬೋದು, ಇಲ್ಲಾಂದರೆ ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಬೇಕು. ನೀವು ಎಷ್ಟು ಪುಡಿ ಮಾಡ್ತಿದ್ದೀರೋ ಅಷ್ಟು ಪ್ರಮಾಣಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ಕೊಳ್ಬೇಕು. ನಾವು ಇಲ್ಲಿ 2 ಮುಷ್ಟಿನ ತಗೊಂಡಿದ್ದೀವಿ. ಕಲ್ಲುಪ್ಪನ್ನ ನೀಟಾಗಿ ಹುರ್ಕೊಳ್ಬೇಕು. ಯಾಕೆ ಹುರ್ಕೊಳ್ಬೇಕು ಅಂದರೆ ಅದರಲ್ಲಿರೋವಂಥ ನೀರಿನಂಶ ಹೋಗಿ ಉಪ್ಪು ಡ್ರೈ ಆಗುತ್ತೆ, ಅದರಿಂದ ಪುಡಿ ಕೆಡೋದಿಲ್ಲ.
ಈ ರೀತಿ ಮಸಾಲೆ ಪದಾರ್ಥಗಳನ್ನ ಎಲ್ಲ ಹುರಿದಿರ್ತೀವಲ್ಲ ಅದನ್ನು ಒಂದು ಮೊರದಲ್ಲಿ ಇಲ್ಲಾಂದರೆ ತಟ್ಟೆಯಲ್ಲಿ ಹಾಕಿ ಆರಕ್ಕೆ ಬಿಡಬೇಕು. ಮತ್ತು ಹುಣಸೆ ಹಣ್ಣು ಹುರಿದಿರೋದ್ರಿಂದ ಗಂಟಾಗಿರುತ್ತೆ, ಅದನ್ನು ಈ ರೀತಿ ಬಿಡಿಸಿ ಇಟ್ಕೊಳ್ಬೇಕು. ಇದನ್ನು ಈಗ ಬಿಸಿಲಿಗೆ ನಾವು ಒಣಗೋದಕ್ಕೆ ಒಂದಿನ ಪೂರ್ತಿ ಇಟ್ಟಿದ್ವಿ. ಸೊ ಈ ರೀತಿ ಇಡೋದ್ರಿಂದ ನಮಗೆ ಮಸಾಲೆ ತುಂಬ ದಿನ ಬರುತ್ತೆ. ಆಲ್ಮೋಸ್ಟ್ 6ರಿಂದ 8 ತಿಂಗಳವರೆಗೂ ಇದನ್ನು ನಾವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಒಂದು ಅರ್ಧ ಬಟ್ಲು ಒಣಕೊಬ್ಬರಿನ ನಾವು ಈ ರೀತಿ ಸಣ್ಣ ಪೀಸಾಗಿ ಹೆಚ್ಕೊಂಡು ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ಇದು ಯಾವುದೇ ಪದಾರ್ಥಕ್ಕೂ ನಾವು ಎಣ್ಣೆ ಬಳಸ್ತಾ ಇಲ್ಲ. ಎಣ್ಣೆ ಸ್ವಲ್ಪ ಜನ ಬಳಸ್ತಾರೆ, ಬಟ್ ಎಣ್ಣೆ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಕ್ರಮೇಣ ಅದು ಸ್ಮೆಲ್ ಬಂದ್ಬಿಡುತ್ತೆ, ಒಂಥರ ಜಿಡ್ಡು ವಾಸನೆ ಬರುತ್ತೆ, ಪುಡಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ದಿನ ಬಾಳಿಕೆನೂ ಬರುತ್ತೆ. ನಿಮ್ಗೇನು ಘಮ ಇರುತ್ತಲ್ವ ಪುಳಿಯೋಗರೆ ಪುಡಿ ಘಮ ಅದು ಕೆಡೋದಿಲ್ಲ ಮತ್ತು ಎಣ್ಣೆ ವಾಸನೆ ಬರೋದಿಲ್ಲ. ಕೊಬ್ಬರಿ ಅದು ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ನಾವು ಬೆಳಗ್ಗೆನೇ ಹುರಿದು ಎಲ್ಲ ರೆಡಿ ಮಾಡಿ ಬಿಸಿಲಲ್ಲಿ ಇಟ್ಟಿದ್ರೆ ಸಂಜೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೋದು. ಒಂದು 4ರಿಂದ 5 ಗಂಟೆ ಹಾಗೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಬಿಸಿಲಲ್ಲಿ ಇಟ್ಟಿರುವಂಥ ಐಟಮ್ ಎಲ್ಲನೂ ನೀಟಾಗಿ ಒಣಗಿರುತ್ತೆ. ಸೊ ಈಗ ಎಲ್ಲ ಪದಾರ್ಥನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಿಕ್ಸಿ ಮಾಡ್ಕೊಳ್ಳುವಂಥ ಸಮಯದಲ್ಲಿ ನಾವು ಇದಕ್ಕೆ 1ರಿಂದ 2 ಚಮಚ ಅರಿಶಿಣದ ಪುಡಿ ಹಾಕ್ಕೊಳ್ಬೇಕು. ಮತ್ತು 1/4 ಉಂಡೆ ಬೆಲ್ಲನ ಪುಡಿ ಮಾಡಿ ಇದಕ್ಕೆ ಬೆರೆಸ್ಕೊಳ್ಬೇಕು. ಇದರಿಂದ ಒಳ್ಳೆ ರುಚಿ ಬರುತ್ತೆ. ಇದನ್ನು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಆ ಬಿಸಿ ಆರೋದಕ್ಕೆ ಒಂದು ತಟ್ಟೆ ಮೇಲೆ ಇಲ್ಲಾಂದರೆ ಮೊರದ ಮೇಲೆ ಸ್ಪ್ರೆಡ್ ಮಾಡಿ ಈ ರೀತಿ ಆರಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುಡಿ ಕಪ್ಪಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹೀಟ್ ಆಗಿರುತ್ತಲ್ವ ಗ್ರೈಂಡ್ ಮಾಡೋದಾಗ, ಅದಕ್ಕೆ ಈ ಪುಡಿನ ಒಂದು 5ರಿಂದ 10 ನಿಮಿಷ ಆರೋದಕ್ಕೆ ಬಿಟ್ಟ ಮೇಲೆ ಒಂದು ಏರ್ ಟೈಟ್ ಕಂಟೈನರು ಇಲ್ಲ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಜಾಡಿ ಕೂಡ ನಾವು ಬಳಸ್ಕೊಂಡು ಇದನ್ನು ತುಂಬಿಸಿ ಇಟ್ಕೊಳ್ಬೋದು. ಸೊ ಉಪ್ಪಿನಕಾಯಿ ಜಾಡಿನ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಒಣಗಿರೋ ಡಬ್ಬ ಒಳಗಡೆ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ 6ರಿಂದ 8 ತಿಂಗಳು ಈಸಿಯಾಗಿ ಬರುತ್ತೆ. ನಾವು ಔಟ್ಸೈಡು ಪ್ಯಾಕೆಟ್ಸಲ್ಲಿ ತೊಗೊಳ್ತೀವಲ್ಲ 5 ರೂಪೀಸ್ 10 ರೂಪೀಸ್ ಪ್ಯಾಕೆಟ್ಸು, ಆಲ್ಮೋಸ್ಟು ಅದು ಒನ್ ಟೈಮ್ಗೆ ಒಬ್ರಿಗೆ ಇಲ್ಲ ಇಬ್ರಿಗೆ ಮಾತ್ರ ಸರ್ವ್ ಮಾಡುತ್ತೆ. ಈ ರೀತಿ ನಾವು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮನೇಲಿ ಎಲ್ಲರೂ ತೃಪ್ತಿಯಾಗಿ ಊಟನೂ ಮಾಡ್ಬೋದು ಮತ್ತು 6ರಿಂದ 8 ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿನ ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ಅಂತ. ಈಗ ನೀವು ಕೂಡ ಇದನ್ನು ನೋಡಿ ಈಸಿಯಾಗಿ ತಯಾರಿ ಮಾಡ್ಕೊಳ್ಳಿ. ಈ ಪುಡಿಗೆ ಎಣ್ಣೆ ಒಗ್ಗರಣೆ ಕೊಟ್ಟು ಕಡಲೆ ಬೀಜ ಹುರ್ಕೊಂಡು ಹಾಕಿದ್ರಾಯ್ತು. ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದ ಪುಳಿಯೋಗರೆ ರೀತಿ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಆಗಿಬಿಡುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.